ಬಿಜೆಪಿಯ ಲೆಟರ್ ಹೆಡ್ ಯಾವುದಕ್ಕೆಲ್ಲ ಬಳಕೆ ಮಾಡ್ತಾರೆ ಗೊತ್ತಾ? ಸಾಮಾನ್ಯವಾಗಿ ಲೆಟರ್ ಹೆಡ್ ಅನ್ನ ಒಂದು ರೀತಿಯಾಗಿ ಸರ್ಕಾರದ ಅಧಿಸೂಚನೆಗಳಿರ್ಬೋದು, ಪ್ರಕಟಣೆಗಳಿಗೆ ಲೆಟರ್ ಹೆಡ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ಬಿಜೆಪಿಯ ನಡೆ ನೋಡ್ತಾ ಇದ್ರೆ ಬಿಜೆಪಿಯ ಲೆಟರ್ ಹೆಡ್ ಅನ್ನ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಅಧಿಕೃತವಾಗಿ ಬಿಜೆಪಿ ಮದ್ಯವನ್ನ ಹಂಚಲಿಕ್ಕೆ ಲೆಟರ್ ಹೆಡ್ ಅನ್ನ ಬಳಕೆ ಮಾಡಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ಬಿಜೆಪಿ ಲೆಟರ್ ಹೆಡ್ ಯಾವುದಕ್ಕೆಲ್ಲ ಬಳಕೆ ಆಗುತ್ತೆ ಗೊತ್ತಾ? ಪ್ರಕಟಣೆ ನೇಮಕಗಳಿಗೆ ಮಾತ್ರ ಬಳಕೆ ಆಗಲ್ಲ ಬಿಜೆಪಿ ಲೆಟರ್. ಬಿಜೆಪಿ ಪಕ್ಷದ ಲೆಟರ್ ಹೆಡ್ ನ ಹೆಂಗೂ ಬಳಸಿಕೊಳ್ಳಬಹುದಾ? ಮದ್ಯ ಹಂಚಿಕೆಗೂ ಪೊಲೀಸರ ಮೊರೆ ಹೋದ ಬಿಜೆಪಿ. ಬಹಿರಂಗವಾಗಿ ಮದ್ಯ ಹಂಚಲು ಅನುಮತಿ ಕೇಳಿ ಪತ್ರ. ಎಣ್ಣೆ ಹಂಚಲು ಡಿವೈಎಸ್ಪಿಗೆ ಪತ್ರ ಬರೆದಿದ್ದ ಬಿಜೆಪಿ. ಅಧಿಕೃತ ಬಿಜೆಪಿ ಲೆಟರ್ ನಲ್ಲಿ ಪತ್ರ ಬರೆದು ಎಣ್ಣೆ ಹಂಚಲು ಮನವಿಯನ್ನ ಮಾಡಿದ್ದಾರೆ. ಬಹಿರಂಗವಾಗಿ ಮದ್ಯ ಹಂಚಲು ಕಳಕಳಿಯ ವಿನಂತಿಯಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶ. ಬಿಜೆಪಿಯ ಲೆಟರ್ ಹೆಡ್ ನ ಯಾವ್ಯಾವುದಕ್ಕೆಲ್ಲ ಬಳಕೆ ಮಾಡಬಹುದು ಎನ್ನುವಂತ ಪ್ರಶ್ನೆ ಈಗ ಮೂಡಲಿಕ್ಕೆ ಶುರುವಾಗಿದೆ. ಒಂದು ಕಡೆಯಲ್ಲಿ ಸರ್ಕಾರದ ಪ್ರಕಟಣೆಗಳಿರಬಹುದು, ಇನ್ನು ಪಕ್ಷಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ ಬಿಜೆಪಿಯ ಲೆಟರ್ ಅನ್ನ ಬಳಕೆ ಮಾಡೋದು ಗೊತ್ತಿರಬಹುದು. ಆದ್ರೆ ಈಗ ಹೊಸ ವಿಚಾರ ಗೊತ್ತಾಗ್ಬಿಟ್ಟಿದೆ. ಬಿಜೆಪಿ ಪಕ್ಷದ ಲೆಟರ್ ಹೆಡ್ ಅನ್ನ ಹೀಗೂ ಬಳಕೆ ಮಾಡಬಹುದಾ? ಯಾಕಂತಂದ್ರೆ ಮದ್ಯ ಹಂಚಿಕೆಗೆ ಈಗ ಪೊಲೀಸರ ಮೊರೆ ಬಿಜೆಪಿ ಪತ್ರವನ್ನ ಬರೆದಿದೆ. ಎಣ್ಣೆ ಹಂಚಲು ಡಿವೈಎಸ್ಪಿಗೆ ಪತ್ರ ಬರೆದಿದೆ ಬಿಜೆಪಿ. ಅಧಿಕೃತವಾಗಿ ಬಿಜೆಪಿ ಲೆಟರ್ ನಲ್ಲಿ ಎಣ್ಣೆಯನ್ನ ಹಂಚಲಿಕ್ಕೆ ಮನವಿಯನ್ನ ಮಾಡಿದೆ. ಅಧಿಕೃತವಾಗಿ ಬಿಜೆಪಿ ಲೆಟರ್ ನಲ್ಲಿ ಪತ್ರವನ್ನ ಬರೆದಿದ್ದಾರೆ ಎಣ್ಣೆಯನ್ನ ಹಂಚಲಿಕ್ಕೆ. ಬಹಳ ಬಹಿರಂಗವಾಗಿನೇ ಮದ್ಯವನ್ನ ಹಂಚಿಕೆ ಮಾಡ್ತೀವಿ ಅಂತ ಕಳಕಳಿಯ ವಿನಂತಿಯನ್ನ ಮಾಡಿದಾರಂತೆ ಬಿಜೆಪಿ. ಇನ್ನು ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶ ಆಯಿತು. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನಾ ಸಮಾವೇಶ ಆಯಿತು. ಇನ್ನು ಇದೇ ಸಮಾವೇಶದಲ್ಲಿ ಗುಂಡು ತುಂಡು ಬಹಳಷ್ಟು ಸದ್ದು ಮಾಡಿತ್ತು. ಇನ್ನು ಕಾರ್ಯಕರ್ತರು ನೂಕುನುಗ್ಗಲನ್ನ ಮಾಡಿದ್ರು. ಯಾವ ರೀತಿಯಾಗಿ ಎಣ್ಣೆ ತುಂಡಿನ ಮಧ್ಯೆ ಈಗ ಮತ್ತೊಂದು ವಿಚಾರ ಹೊರಬರ್ತಾ ಇದೆ. ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಬಿಜೆಪಿ ಅಧಿಕೃತವಾಗಿ ತಮ್ಮ ಲೆಟರ್ ಹೆಡ್ ನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಯಾವುದೋ ಪಕ್ಷದ ವಿಚಾರವಾಗಿ ಅಲ್ಲ, ಅಥವಾ ಇನ್ಯಾವುದೋ ಸರ್ಕಾರದ ಕೆಲಸಗಳಿಗಲ್ಲ. ಯೂಸ್ ಮಾಡಿರೋದು ಯಾವುದಕ್ಕೆ? ಎಣ್ಣೆಯನ್ನ ಹಂಚಲಿಕ್ಕೆ. ಬಹಿರಂಗವಾಗಿ ಮದ್ಯವನ್ನ ಹಂಚಿಕೆ ಮಾಡಲಿಕ್ಕೆ ಪೊಲೀಸರ ಬಳಿ ಮನವಿಯನ್ನ ಮಾಡಿಕೊಂಡಿದೆ ಬಿಜೆಪಿ. ಕಳಕಳಿಯಲ್ಲಿ ವಿನಂತಿಯನ್ನ ಮಾಡಿಕೊಂಡಿದೆ ಎಣ್ಣೆಯನ್ನ ಹಂಚಲಿಕ್ಕೆ. ಇದೀಗ ಪ್ರಶ್ನೆ ಮೂಡ್ತಾ ಇದೆ, ಬಿಜೆಪಿಯ ಲೆಟರ್ ಅನ್ನ ಈ ರೀತಿಯಾಗಿ ಕೂಡ ಬಳಕೆ ಮಾಡಬಹುದಾ ಅಂತ.